ನಿಮ್ಮ ಮೊನ್ನೆಯಷ್ಟೇ ಶೌಚಾಲಯ ಕ್ಲೀನಿಂಗ್ಗೆ ಮಕ್ಕಳನ್ನು ಬಳಕೆ ಮಾಡಿಕೊಂಡಿದ್ದಕ್ಕೆ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳಲಾಗಿತ್ತು ಅನ್ನೋದು ನಮ್ಮ ಕಣ್ಣೆದುರೇ ಇದೆ. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅಂತಹ ಅಮಾನವೀಯ ಘಟನೆ ರಾಜ್ಯದಲ್ಲಿ ನಡೆದಿರೋದು. ಶಿಕ್ಷಣ ಸಚಿವರ ತವರಲ್ಲೇ ಅದು ಕೂಡ ಮಕ್ಕಳಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸಲಾಗಿರೋದು. ಶಿವಮೊಗ್ಗದಲ್ಲಿ ಶಾಲಾ ಮಕ್ಕಳಿಂದ ಶೌಚಾಲಯ ಕ್ಲೀನಿಂಗ್ ಮಾಡಿಸಲಾಗಿದ್ದು ಭದ್ರಾವತಿಯ ನೇರ್ಲಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನೇರ್ಲಕೆರೆ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸಲಾಗಿದೆ ಮಕ್ಕಳ ಕೈಯಿಂದ. ವಿದ್ಯಾರ್ಥಿಗಳಿಂದ ಶೌಚಾಲಯವನ್ನು ಶಿಕ್ಷಕರು ಸ್ವಚ್ಛಗೊಳಿಸಿರುವಂತಹ ಘಟನೆ ಮತ್ತೆ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗಿದ್ದು ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ. ಕೋಲಾರ, ಬೆಂಗಳೂರು ಬಳಿಕ ಇದೀಗ ಶಿವಮೊಗ್ಗದಲ್ಲಿ ಇಂತಹ ಘಟನೆ ಬೆಳಕಿಗೆ ಬಂದಿರೋದು. ಅಂದ್ರೆ ಗಮನಿಸಬಹುದು, ಇಂತಹ ಘಟನೆಗಳು ಬೇರೆ ಬೇರೆ ಕಡೆ ಆಗ್ತಾ ಇರುತ್ತೆ, ಆದರೆ ಗಮನಕ್ಕೆ ಬರೋದು ಕೆಲವು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಶಿಕ್ಷಣ ಸಚಿವರ ತವರಲ್ಲೇ ಅಂದ್ರೆ ಶಿವಮೊಗ್ಗದಲ್ಲೇ ಈ ರೀತಿಯ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಇನ್ನಷ್ಟು ಆಕ್ರೋಶಕ್ಕೂ ಕಾರಣ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಏನು ರಿಯಾಕ್ಟ್ ಮಾಡ್ತಾರೆ, ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾರೆ, ಮತ್ತೆ ಇದರ ವಿರುದ್ಧ ಯಾವ ರೀತಿಯ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಇದು ನೇರ್ಲಕೆರೆ ಸರ್ಕಾರಿ ಶಾಲೆಯಲ್ಲಿ ಕ್ಲೀನಿಂಗ್ ನಡೆಸಿರುವಂತಹ ದೃಶ್ಯ. ಮಕ್ಕಳ ಕೈಯಿಂದಲೇ, ಪುಟಾಣಿ ಮಕ್ಕಳು ಓದಬೇಕಾಗಿರೋರು, ಆಡಿ ನಲಿಬೇಕಾಗಿರೋರು, ಅಂಥವ್ರ ಕೈಯಲ್ಲಿ ಇಂತಹ ಕೆಲಸ ಮಾಡಿದ್ದಾರೆ ಅನ್ನೋದು ಆಕ್ರೋಶಕ್ಕೆ ಕಾರಣವಾಗಿರೋದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಮತ್ತೊಂದು ಇಂತಹ ಮಾನವೀಯ ಘಟನೆ ಬೆಳಕಿಗೆ ಬಂದಿರೋದು ನೇರ್ಲಕೆರೆ ಶಾಲೆಯಲ್ಲಿ. ಅಂದ್ರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿ ಮಕ್ಕಳ ಕೈಯಿಂದನೇ ಕೆಲಸ ಮಾಡಿಸಲಾಗ್ತಾ ಇತ್ತಾ, ಹೇಗೆ? ಏನಂದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಈ ಅವ್ಯವಸ್ಥೆ ಮತ್ತು ಕಂಡು ಅಂತ ಹೇಳ್ಬೋದು. ಯಾಕಂದ್ರೆ ಕೋಲಾರ ಭಾಗದ ಏನ್ ಪ್ರಕರಣ ಆಯ್ತು ಅದರ ನಂತರ ಕೂಡ ಎಚ್ಚೆತ್ಕೊಳ್ಬೇಕಾಯ್ತು ಶಿಕ್ಷಣ ಇಲಾಖೆ ಎಲ್ಲೂ ಕೂಡ ಎಚ್ಚೆತ್ಕೊಂಡಿಲ್ಲ. ಈ ಸರ್ಕಾರಿ ಶಾಲೆಗಳಂದ್ರೆ ತುಂಬಾ ಅಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ ಆಗಿದೆ ಅಂತ ಹೇಳ್ಬೋದು. ಅಲ್ಲಿರುವಂತಹ ಮಕ್ಕಳನ್ನೇ ಎಲ್ಲ ಕೆಲಸಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಕಸ ಗುಡಿಸೋದಾಗಿರ್ಬೋದು, ಬೇರೆ ಶಾಲೆ ಕೆಲಸ ಆಗಿರ್ಬೋದು. ಇದ್ರ ಜೊತೆಗೆ ಈಗ ಮತ್ತೊಂದು ಪ್ರಕರಣ ಭದ್ರಾವತಿ ತಾಲೂಕಿನಲ್ಲಿ ಕಂಡು ಬಂದಿದೆ. ನೇರ್ಲಕೆರೆ ಸರ್ಕಾರಿ ಶಾಲೆ ಇದೆ. ಈ ಶಾಲೆಯಲ್ಲಿ ಮಕ್ಕಳಿಂದ ಕೂಡ ಶೌಚಾಲಯನ ಕ್ಲೀನಿಂಗ್ ಮಾಡಿಸಿದ್ದಾರೆ. ಅದ್ರ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ. ಮತ್ತೆ ಸಂಬಂಧಪಟ್ಟಂತ ಅಲ್ಲಿರುವಂತಹ ಪೋಷಕರು ಮತ್ತೆ ಸ್ಥಳೀಯ DSS ಮುಖಂಡರು ಕೂಡ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭದ್ರಾವತಿಯ ತಾಲೂಕ್ ಪಂಚಾಯತ್ ಇಒ ಇದ್ದಾರೆ, ಅವ್ರ ಗಮನಕ್ಕೂ ತರಲಾಗಿದೆ, ಮತ್ತೆ PDO ಗಮನಕ್ಕೂ ಕೂಡ ತರಲಾಗಿದೆ. ಈ ಘಟನೆ ಸಂಪಟ್ಟಾಗೆ ಅಲ್ಲಿರುವಂತಹ ಅಧಿಕಾರಿಗಳು ನಾವು ಕ್ರಮ ಕೈಗೊಳ್ಳುತ್ತೆ ಭರವಸೆ ಕೊಟ್ಟಿದ್ದಾರೆ ಬಿಟ್ರೆ ಬೇರೆ ಇನ್ನು ಯಾವುದೇ ರೀತಿಯಿಂದ ಶಿಸ್ತಿನ ಕ್ರಮ ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಾಗಿ ಸರ್ಕಾರಿ ಇದು ಕೂಡ ಶಿವಮೊಗ್ಗ ಜಿಲ್ಲೆ ಶಿಕ್ಷಣ ಸಚಿವ ತವರು ಜಿಲ್ಲೆ. ಈ ತವರು ಜಿಲ್ಲೆ ಒಂದು ಅಮಾನ್ಯವಾಗಿ ಘಟನೆ ನಡೆದಿದೆ. ಇದು ನಿಜಕ್ಕೂ ತುಂಬಾ ಬೇಸರ ಮತ್ತು ನಾಚಿಕೆಯ ಸಂಗತಿ ಅಂತ ಹೇಳ್ಬೋದು. ಸುಕನ್ಯಾ, ಧನ್ಯವಾದ ಬಸವರಾಜ್. ಇದು ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ. ಇಲ್ಲಿ ಶೌಚಾಲಯವನ್ನು ಕ್ಲೀನ್ ಮಾಡ್ತಿರುವಂಥದ್ದು, ಬ್ರಷ್ ಹಿಡಿದು ಅಲ್ಲಿ ವಿದ್ಯಾರ್ಥಿನಿಯರು ಕ್ಲೀನ್ ಮಾಡ್ತಿರೋದನ್ನು ನೋಡ್ತಾ ಇದ್ದಾರೆ. ಕೋಲಾರ, ಬೆಂಗಳೂರು ಬಳಿಕ ಶಿವಮೊಗ್ಗದಲ್ಲಿ ಇಂಥ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ಮತ್ತೊಂದು ಘಟನೆ, ಶಾಲೆಯಲ್ಲಿ ಮಕ್ಕಳಿಂದಲೇ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ತಾ ಇರೋದು. ಭದ್ರಾವತಿಯ ನೇರ್ಲಕೆರೆ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯವನ್ನು ಕ್ಲೀನ್ ಮಾಡೋದನ್ನು ಯಾರೋ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಹೇಳಿ ಕೇಳಿ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರ ತವರು ಜಿಲ್ಲೆ.